ಇಷ್ಟು ವರ್ಷದಿಂದ ನಮ್ಮಿಬ್ಬರ ಅಟ್ಯಾಚ್ಮೆಂಟ್. ನೀನು ಬರೀ ಕನ್ನಡಿ ಆಗಿರಲಿಲ್ಲ, ನನ್ನಲ್ಲಿರೋ ಸೌಂದರ್ಯನ ಬಿಂಬಿಸೋ ಪ್ರತಿಬಿಂಬ ಆಗಿದ್ದೆ. ನನ್ನ ಮೇಲೆ ನನಗೆ ಪ್ರೀತಿ ಹುಟ್ಟಿದ್ದೆ ನಿನ್ನಿಂದ. ಈಗ ನೋಡು ಪರಿಸ್ಥಿತಿ ಹೇಗಾಗೋಗಿದೆ. ಇನ್ಮೇಲೆ ನಿನ್ನಲ್ಲಿ ನನ್ನ ಮುಖನ ಹೇಗೆ ನೋಡ್ಕೊಳ್ಳಿ? ನನ್ನ ಮುಖ ಯಾವಾಗ್ಲೂ ಸುಂದರವಾಗಿರ್ಬೇಕು, ಈ ತರ ಚಿದ್ರ ಆಗಿರಬಾರ್ದು. ಇವತ್ತು ನನಗಾಗ್ಲಿ ನಿನಗಾಗ್ಲಿ ಈ ತರ ಪರಿಸ್ಥಿತಿ ಬಂದಿದೆ ಅಂದ್ರೆ ಅದಕ್ಕೆಲ್ಲ ದೀಪನೇ ಕಾರಣ. ಎಲ್ಲೋ ಬಿದ್ದಿದ್ದವನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೆ ಇಷ್ಟೆಲ್ಲ ಅವಾಂತರ ಕಾರಣ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಸುಂದರವಾಗಿ ಕಾಣಿಸ್ತಾ ಇರೋ ನನ್ನ ಮುಖನ ಯಾವತ್ತೂ ನೋಡ್ಕೊಳ್ಳಲ್ಲ. ನಿಮ್ಮನ್ನು ಸಮಾಧಾನ ಮಾಡ್ತೀನಿ. ಆರ್ಯನಿಂದ ನಿಮ್ಮ ಅತ್ತಿಗೆ ಬೇಜಾರು ಮಾಡ್ಕೊಂಡಿದ್ದಾರೆ. ಅವನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ದು ನಾನು. ಅಂದರೆ ಇದಕ್ಕೆಲ್ಲ ಕಾರಣ ನಾನಾದೆ. ನಿಮ್ಮ ಅತ್ತಿಗೆಗೆ ಬೇಜಾರಾಗಿದೆ ಅಂದರೆ ನಿಮಗೂ ಬೇಜಾರಾಗಿರುತ್ತೆ. ನಿಮಗೆ ಬೇಜಾರಾಗಿದೆ ಅಂದರೆ ನನಗೆ ಬೇಜಾರಾಗುತ್ತೆ. ಓಹೋ, ಹಿಂಗೆ ಮ್ಯಾಟ್ರು ಒಂಥರ ಚೈನ್ ಲಿಂಕ್ ಆಗೋಯ್ತಲ್ಲ. ಆದರೂ ನೀವೇನು ಬೇಜಾರು ಮಾಡ್ಕೊಬೇಡಿ, ನಂಗೇನು ಬೇಜಾರಾಗಿಲ್ಲ. ಅದಕ್ಕೆ ಸ್ವಲ್ಪ ಪ್ರೈವಸಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೆ ಯಾರಿಂದಾದರೂ ತೊಂದರೆ ಆದರೆ ಅಪ್ಸೆಟ್ ಆಗ್ತಾರೆ. ಇವತ್ತು ಅದೇ ಆಗಿದ್ದು. ಅದಕ್ಕೆ ಆರ್ಯನ್ ಮಾಡಿರೋ ಮಿಸ್ಟೇಕ್ನ ನನ್ನ ಮೇಲೆ ಹಾಕ್ಕೊಂಡೆ. ಆದರೆ ಅದಕ್ಕೆ ಅದು ಗೊತ್ತಾಗೋಯ್ತು. ಹೌದಾ? ಆಮೇಲೆ ಸತ್ಯ ಒಪ್ಕೊಂಡೆ. ಹಾಗೆ ಆರ್ಯನ್ ಏನು ಬೇಕಂತ ಮಾಡಿಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ದೆ. ಅವ್ರನ್ನವ್ರು ಎಷ್ಟು ಪ್ರೀತಿಸ್ತಾರೋ ಅವ್ರ ವಸ್ತುಗಳನ್ನು ಅಷ್ಟೇ ಪ್ರೀತಿಸ್ತಾರೆ. ಇದು ಚೆನ್ನಾಗಿದೆ ಹಚ್ಕೊಂಡು. ವ್ಯಕ್ತಿಗಳ ಮೇಲೆ ದ್ವೇಷ, ಆದರೆ ವಸ್ತುಗಳ ಮೇಲೆ ಪ್ರೀತಿ. ಹಂಗ್ಯಾಕೆ ಅನ್ಕೊಳ್ತೀರಾ? ಒಬ್ರೊಬ್ರು ಸ್ವಭಾವ ಒಂದೊಂಥರ ಇರುತ್ತೆ. ಆರ್ಯನ್ ಬಂದಿದ್ರಿಂದ ನಿಮ್ಮ ಅತ್ತಿಗೆ ತೊಂದರೆ ಆಗ್ತಿದೆ ಅಂತ ಅನಿಸ್ತಿದ್ಯಾ ನಿಮಗೆ? ಹಾಗೇನಿಲ್ಲ, ಆದರೂ ಅವ್ನಿಗೆ ಸ್ವಲ್ಪ ಹುಷಾರಾಗಿರೋಕೆ ಹೇಳಿ. ಅದಕ್ಕಿಂತ ಸ್ವಲ್ಪ ದೂರ ಇದ್ರೆ ಒಳ್ಳೇದಲ್ವಾ? ಅಲ್ಲ ಹಚ್ಕೊಂಡು, ನಿಮ್ಮ ಅತ್ತಿಗೆ ಯಾಕೆ ಹಿಂಗೆ ಆಡ್ತಾರೆ ಅಂತ ನೀವು ಕೇಳಲ್ವಾ? ಅವ್ರಿಗೆ ಮಕ್ಳು ಕಂಡ್ರೇನೆ ಆಗಲ್ಲ, ಅವ್ರ ಹತ್ರಕ್ಕೆ ಬೇರೆ ಯಾರನ್ನೂ ಬಿಡಲ್ಲ. ಇದೆಲ್ಲ ನಿಮ್ಗೆ ಒಂದು ಸ್ವಲ್ಪ ವಿಚಿತ್ರ ಅನಿಸ್ತಿಲ್ವಾ? ಅದಕ್ಕೆ ಬಗ್ಗೆ ಇದನ್ನು ಮಾತ್ರ ಹೇಳ್ತಿದ್ದೀರಲ್ಲ. ಅವರು ನನಗೆ ಈ ಮನೆಗೋಸ್ಕರ ತ್ಯಾಗ ಮಾಡಿರೋದು ನಿಮ್ಗೆ ನೆನಪಿಲ್ವಾ? ಗೊತ್ತು ಹಚ್ಕೊಂಡು, ಅವ್ರು ನಿಮಗೋಸ್ಕರ ತಾಯ್ತನನ ತ್ಯಾಗ ಮಾಡಿದ್ದಾರೆ. ನಿಮಗೆ ನಿಮ್ಮ ಅತ್ತಿಗೆ ಎಷ್ಟು ಹೆಚ್ಚು, ನಂಗೆ ನೀವು ಅಷ್ಟೇ ಹೆಚ್ಚು. ನಾನಾ? ಹಚ್ಕೊಂಡು, ಈ ಮನೆ ನಿಮ್ಮನ್ನು ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದೆ. ಅಪ್ಪನಿಗೆ ಒಳ್ಳೆ ಮಗನಾಗಿದ್ದೀರಾ, ಅತ್ತಿಗೆಗೆ ತಕ್ಕ ಮೈದನಾಗಿದ್ದೀರಾ. ನಿಮ್ಮ ಅಕ್ಕನಿಂದ ದೂರ ಆಗಿದ್ದ ಪ್ರೀತಿನ ವಾಪಸ್ ಅವ್ರಿಗೆ ಸಿಗೋ ಹಾಗೆ ಮಾಡಿದ್ದೀರಾ. ಇಷ್ಟೆಲ್ಲ ಒಳ್ಳೆ ಗುಣ ಇರೋ ನಿಮಗೆ ನನ್ನ ಮೇಲೆ ಮಾತ್ರ ಒಂದು ಚೂರು ಕರುಣೆ ಇಲ್ಲ. ನಾನು ಯಾಕ್ರಿ ನಿಮ್ಮ ಮೇಲೆ ಕರುಣೆ ತೋರಿಸಲ್ಲ? ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀನಿ ಅದು ನಿಮಗೂ ಗೊತ್ತಿದ್ರು ಹಿಂಗೆ ಕೇಳ್ತಿರಲ್ಲ. ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿರೋದು. ಇನ್ಯಾವ್ದ್ರ ಬಗ್ಗೆ? ಹೋಗ್ಲಿ ಬಿಡಿ, ಏನಿಲ್ಲ. ನಿಮ್ಮನ್ನು ಹೆಂಡತಿಯಾಗಿ ಒಪ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆನಾ? ನಂಗೆ ಗೊತ್ತು, ನಾನು ಯಾವತ್ತಿದ್ರೂ ನಿಮ್ಮ ಫ್ರೆಂಡ್ ಅಷ್ಟೆ, ಬೇರೆ ಏನೂ ಅಲ್ಲ. ಟೈಮ್ ಇದೆಯಾ? ನಿನ್ನೆ ಕೆಲಸದಿಂದ ಬೇಗ ಬಂದೆ, ಇವತ್ತು ಕೆಲ್ಸಕ್ಕೆ ಹೋಗೋಕೆ ಮೀನಾಮೇಷ ಎಣಿಸ್ತಾ ಇದೆಯಾ? ನಾನು 2 ದಿನದಿಂದ ನಿನ್ನನ್ನು ಗಮನಿಸ್ತಾ ಇದ್ದೀನಿ. ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ ಅಣ್ಣ. ನಿನ್ನಲ್ಲಿ ಈ ಲವಲವಿಕೆ ಅನ್ನೋದೇ ಇಲ್ಲ. ಏನಾಯ್ತಣ್ಣ? ಆತರ ಏನಿಲ್ವಲ್ಲೇ. ಓ, ನರಸಿಂಹ ಮನೆಗ್ ಬಂದ್ಬಿಟ್ಟ, ಅವನಿಗೆ ಕೆಲ್ಸ ಇಲ್ಲ ಅಂತ ಏನಾದ್ರೂ ಯೋಚನೆ ಮಾಡ್ತಿದ್ಯಾ? ನೀವೇನು ಯೋಚನೆ ಮಾಡ್ಬಿಡಿಯಪ್ಪ, ನಾನು ಚೆನ್ನಾಗಿ ದುಡ್ದು ನಿಮ್ ಎಲ್ರೂ ನೋಡ್ಕೋತೀನಿ. ನಿನ್ನ ಮೇಲೆ ನಿಮ್ಮಮ್ಮ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ. ನೀನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅಂದ್ರೆ ನಿನ್ ಜೀವನ ಏನಾದ್ರೂ ಪರವಾಗಿಲ್ವಾ? ಯಾಕೆ ಬೆಳಿಗ್ಗೆ ನಿನ್ ಅಣ್ಣನ ಜೊತೆ ತಗಾದೆ ತೆಗಿತಿದ್ಯಾ? ಅದ್ಕೆ ಅಣ್ಣನ ನೀವ್ 2 ದಿನದಿಂದ ಗಮನಿಸ್ಲಿಲ್ವಾ? ಒಂಥರ ಆಡ್ತಿದಂತಾನೆ. ಅವ್ರು ಹೇಳಿರ್ತಾರೆ ನನಗೆ ಸುಸ್ತಿದೆ ಅಂತ, ಮತ್ತೆ ತಲೆ ತಿಂತಿದ್ಯಲ್ಲ. ತಗೊಳ್ರಿ. ಈಗ ಇದೆಲ್ಲ ಯಾಕೆ?
ಮಧ್ಯಾಹ್ನದ ಊಟ ರೀ. ಹೊರಗಡೆ ಹೋಟ್ಲಲ್ಲಿ ಕಾಫಿ ಟೀ ಕುಡಿಬೇಡಿ, ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಅಯ್ಯೋ ಇದೇನಿದು, ಇಷ್ಟೊತ್ತು ಮಲ್ಕೊಂಡ್ಬಿಟ್ಟಿದ್ದೀನಲ್ಲ. ಹೊಸ ಮಿರರ್ ಬಂದಿದೆ. ಗುಡ್ ಮಾರ್ನಿಂಗ್ ಅದಕ್ಕೆ. ಮಾರ್ನಿಂಗ್ ಚಿರು. ನಿಮಗೋಸ್ಕರ ನಾನೇ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ. ಈ ಹೊಸ ಮಿರರ್ ತಂದಿದ್ದು ನೀನಾ? ಹೌದು, ಮಿರರ್ ಮೇಲಿರೋ ನಿಮ್ಗೆ ಅಟ್ಯಾಚ್ಮೆಂಟ್ ಏನು ಅಂತ ನಂಗೆ ಅರ್ಥ ಆಯಿತು. ಅದಕ್ಕೆ ನಾನೇ ಹೊಸ ಮಿರರ್ ತಂದು ಫಿಟ್ ಮಾಡಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಚಿರು. ಈ ಮನೇಲಿ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋಂಥವನು ನೀನೊಬ್ಬನೇ. ನೀವು ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಅದಕ್ಕೆ ಈ ಗಾಯ ಹೇಗಿದೆ? ನೀನು ನನಗೆ ಸಂತೋಷ ಆಗೋ ಕೆಲಸ ಮಾಡಿದ್ಯಾ ಅಂದಮೇಲೆ ಎಂತಹ ನೋವು ಬೇಕಾದರೂ ಕ್ಷಣದಲ್ಲೇ ಮಾಯ ಆಗೋಗುತ್ತೆ. ಡೋಂಟ್ ವರಿ. ಆದರೂ ನೀವು ಇವತ್ತೊಂದಿನ ಮನೇಲಿ ರೆಸ್ಟ್ ಮಾಡಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ನೋ ಚಿರು, ನಾನು ಬರ್ತೀನಿ. ಕಾಫಿ ಕುಡಿದು ಫ್ರೆಶ್ ಆಗಿ ಇಬ್ರು ಒಟ್ಟಿಗೆ ಆಫೀಸ್ಗೆ ಹೋಗೋಣ. ಸರಿ.